ಲಾಸ್ಟ್ ವಿಡಿಯೋದಲ್ಲಿ ಅನಾಲಿಟಿಕ್ ಫಂಕ್ಷನ್ನ ಕನ್ಸ್ಟ್ರಕ್ಟ್ ಮಾಡೋದು ಹೇಗೆ ಅಂಥೇಳಿ ಸ್ಟಡಿ ಮಾಡಿದ್ವು. ಈ ವಿಡಿಯೋದಲ್ಲಿ ಆರ್ಥೋಗೋನಲ್ ಪ್ರಾಜೆಕ್ಟರೀಸನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂಥೇಳಿ ಸ್ಟಡಿ ಮಾಡೋಣ. ಎಕ್ಸಾಂಪಲ್ಸ್. In that first example, find the orthogonal trajectory of the family of curves e power minus x into cos y plus xy is equal to c. ಒಂದು ಫ್ಯಾಮಿಲಿ ಆಫ್ ಕರ್ವ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ಆರ್ಥೋಗೋನಲ್ ಟ್ರಾಜೆಕ್ಟರಿನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಹೇಗೆ ನೋಡೋಣ. ಸೊಲ್ಯೂಷನ್ ನಾವೊಂದು ಒಂದು ಥಿಯರಮನ್ನು ಸ್ಟಡಿ ಮಾಡಿದ್ವು. ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ದೆ ಒಂದು ಥಿಯರಮ್. ಏನದು? ಇಫ್ f of z is equal to u plus iv is analytic in a domain D of complex plane then u of x comma y is equal to c1, v of x comma y is equal to c2, where c1 and c2 are constants represents orthogonal families of curves. Okay, ಆರ್ಥೋಗೋನಲ್ ಫ್ಯಾಮಿಲೀಸ್ ಆಫ್ ಕರ್ವ್ಸ್. ಈ ರಿಸಲ್ಟನ್ನು ನಾನು ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೆ. ಇಫ್ ಎಫ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಯು ಪ್ಲಸ್ ಐ ವಿ ಇಸ್ ಅನಾಲಿಟಿಕ್ ಇನ್ ಅ ಡೊಮೈನ್ ಡಿ ಆಫ್ ಕಾಂಪ್ಲೆಕ್ಸ್ ಪ್ಲೇನ್, ದೆನ್ ಯು ಆಫ್ ಎಕ್ಸ್ ಕಮ ವೈ ಇಸ್ ಈಕ್ವಲ್ ಟು ಸಿ ಒನ್ ಅಂಡ್ ವಿ ಆಫ್ ಎಕ್ಸ್ ಕಮ ವೈ ಇಸ್ ಈಕ್ವಲ್ ಟು ಸಿ ಟು, ವೇರ್ ಸಿ ಒನ್ ಅಂಡ್ ಸಿ ಟು ಆರ್ ಕಾನ್ಸ್ಟೆಂಟ್ಸ್ ರೆಪ್ರೆಸೆಂಟ್ಸ್ ಆರ್ಥೋಗೋನಲ್ ಫ್ಯಾಮಿಲೀಸ್ ಆಫ್ ಕರ್ವ್ಸ್. ಒಂದು ಡೊಮೈನ್ ಡಿಯಲ್ಲಿ ಇರುವಂತಹ ಫಂಕ್ಷನ್ ಎಫ್ ಆಫ್ ಝೆಡ್ ಅನಾಲಿಟಿಕ್ ಆಗಿದ್ದರೆ ಆ ಫಂಕ್ಷನ್ನಲ್ಲಿರುವ ಯು ಮತ್ತು ವಿಗಳು ಕಾನ್ಸ್ಟೆಂಟ್ ಆಗಿದೆ ಅಂದರೆ ಅವುಗಳು ಆರ್ಥೋಗೋನಲ್ ಟ್ರಾಜೆಕ್ಟರಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂಥೇಳಿ ನಾನು ಹೇಳಿದ್ದೆ ಅಲ್ವಾ. ಈ ರಿಸಲ್ಟನ್ನು ಯೂಸ್ ಮಾಡಿಕೊಂಡು ನಾವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀವಿ. ಓಕೆ, ಇಲ್ಲಿ ಏನು ಅಂದ್ಕೊಳ್ತೀನಿ ಅಂದರೆ ಫಸ್ಟು ಓಕೆ ನಾವು ಸೊಲ್ಯೂಷನ್ ಫಾರ್ ದಿಸ್ ಇಸ್ ಜಸ್ಟ್ ಪ್ರೀವಿಯಸ್ ರಿಸಲ್ಟ್. ಓಕೆ, ವಿಚ್ ಇಸ್ ಯೂಸ್ಫುಲ್ ಫಾರ್ ದಿಸ್ ಪ್ರಾಬ್ಲಮ್. ಸೊಲ್ಯೂಷನ್ ಏನು? ನಾನು ಈಗ ಫಸ್ಟ್ ಎಫ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಯು ಪ್ಲಸ್ ಐ ವಿನ ಅನಾಲಿಟಿಕ್ ಅಂತ ಅಂದ್ಕೊಳ್ತೀನಿ. ಓಕೆ, ಈಸ್ ಅನಾಲಿಟಿಕ್. ಲೆಟ್ ಎಫ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಯು ಪ್ಲಸ್ ಐ ವಿ ಇಸ್ ಅನಾಲಿಟಿಕ್, ಯಾವುದೊಂದು ಫಂಕ್ಷನ್. ಇದರಲ್ಲಿ ಈ ಯು ಆಫ್ ಎಕ್ಸ್ ಕಮ ವೈ ಇಸ್ ಈಕ್ವಲ್ ಟು ಸಿ ಒನ್ ಆ್ಯಂಡ್ ವಿ ಆಫ್ ಎಕ್ಸ್ ಕಮ ವೈ ಇಸ್ ಈಕ್ವಲ್ ಟು ಸಿ ಟು ರೆಪ್ರೆಸೆಂಟ್ಸ್ ಆರ್ಥೋಗೋನಲ್ ಫ್ಯಾಮಿಲೀಸ್ ಆಫ್ ಕರ್ವ್ಸ್. ಆರ್ಥೋಗೋನಲ್ ಫ್ಯಾಮಿಲೀಸ್ ಅಂದರೆ ದೇರ್ ಪ್ರಾಡಕ್ಟ್ ಆಫ್ ದೇರ್ ಸ್ಲೋಪ್ಸ್ ಮಸ್ಟ್ ಬಿ ಈಕ್ವಲ್ ಟು -1 ಅಲ್ವಾ. ಇಫ್ ಸ್ಲೋಪ್ ಇಸ್ m1 ಆ್ಯಂಡ್ m2 ದೇರ್ ಮಸ್ಟ್ ಬಿ ಈಕ್ವಲ್ ಟು -1 ಅಲ್ವಾ. ಅದಿರಲಿ. ಇಲ್ಲಿ ನಾವು ಯಾವುದೋ ಕೊಟ್ಟಿದಾರಲ್ಲ, ಈ ಕೊಟ್ಟಿರೋದನ್ನು ನಾನು ಯು ಅಂದ್ಕೊಂಡು ವಿ ಫೈಂಡ್ ಔಟ್ ಮಾಡಬೇಕು. ಓಕೆ, ನಾನು ಕೊಟ್ಟಿರೋದು ಯು ಇಸ್ ಈಕ್ವಲ್ ಟು ಸಿ ಅಂತ ಕೊಟ್ಟಿದಾರಲ್ಲ, ಯು ಆಫ್ ಎಕ್ಸ್ ಕಮ ಇಸ್ ಈಕ್ವಲ್ ಟು ಸಿ ಅಲ್ವಾ, ಸಮ್ ಕಾನ್ಸ್ಟೆಂಟ್. ಇಲ್ಲಿ ನಾನು ಏನು ಅನ್ಕೊಳ್ತೀನಿ ಅಂದರೆ ಲೆಟ್ ಗಿವನ್ ದಟ್ ಏನು ಯು ಇಸ್ ಈಕ್ವಲ್ ಟು ಇ ಪವರ್ ಮೈನಸ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ಎಕ್ಸ್ ವೈ ಅಲ್ವಾ. ಇದನ್ನ ಯು ಅಂತ ತಗೊಳ್ತೀನಿ ಕೊಟ್ಟಿರೋದನ್ನು. ಈಗ ಯು ಎಕ್ಸ್ ಫೈಂಡ್ ಔಟ್ ಮಾಡಿ. ಯು ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು? ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ವೈ ಆಯ್ತಲ್ವಾ. ಯು ಎಕ್ಸ್ ಅಂದರೆ partial differentiation of this u with respect to x. Now partial differentiation of u with respect to y is equal to e power minus x into minus sin y plus x. ನಮಗೆ ಸಿ ಆರ್ ಇಕ್ವೇಷನಿಂದ ಗೊತ್ತಿದೆ. ಏನು ಸಿ ಆರ್ ಇಕ್ವೇಷನಿಂದ? ಯು ಎಕ್ಸ್ ಇಸ್ ಈಕ್ವಲ್ ಟು ವಿ ವೈ ಆ್ಯಂಡ್ ಯು ವೈ ಇಸ್ ಈಕ್ವಲ್ ಟು ಮೈನಸ್ ವಿ ಎಕ್ಸ್ ಅಂತ ಗೊತ್ತಿದೆ ಅಲ್ವಾ. ಇಲ್ಲಿ ಯು ಎಕ್ಸನ್ನು ಏನಂತ ಬರ್ಕೊಳ್ಬೋದು? ದಿಸ್ ಇಸ್ ಈಕ್ವಲ್ ಟು ವಿ ವೈ ಅಂತ ಬರ್ಕೊಳ್ಬೋದಾ? ಯು ವೈನ ಏನಂತ ಬರ್ಕೊಳ್ಬೋದು? ಯು ವೈ ಇಸ್ ಈಕ್ವಲ್ ಟು ಮೈನಸ್ ವಿ ಎಕ್ಸ್ ಅಂತ ಬರ್ಕೊಳ್ಬೋದಾ? ಮೈನಸ್ ವಿ ಎಕ್ಸ್ ಅಂತ ಬರ್ಕೊಳ್ಬೋದಲ್ವಾ. ಈ ಮೈನಸ್ ವಿ ಎಕ್ಸ್ ಇದೆ, ಇದಕ್ಕೆ ಪ್ಲಸ್ ವಿ ಎಕ್ಸ್ ಬೇಕು ಅಂದರೆ ಏನು ಮಾಡಬೇಕು? ಇಲ್ಲಿರುವ ನೆಗೆಟಿವ್ನ ಪಾಸಿಟಿವ್ ಮಾಡಬೇಕು, ಪಾಸಿಟಿವ್ ನೆಗೆಟಿವ್ ಮಾಡಬೇಕಲ್ವಾ. ಚೇಂಜ್ ಆಫ್ ಸೈನ್ ವಿ ಗೆಟ್ ಏನು ಸಿಗುತ್ತೆ? ಇ ಪವರ್ ಮೈನಸ್ ಎಕ್ಸ್ ಇಂಟು ಸೈನ್ ವೈ ಮೈನಸ್ ಎಕ್ಸ್. ಓಕೆ, ಇದನ್ನು ನಾನು ಇಕ್ವೇಷನ್ 1 ಅಂತ ಕರಿತೀನಿ. ಓಕೆ,
ಈ ವಿ ಎಕ್ಸನ್ನು ಇಕ್ವೇಷನ್ 1 ಅಂತ ಕರಿತೀನಿ. ವಿ ವೈ ಇಲ್ಲಿ ಕೊಟ್ಟಿದ್ದಾರಲ್ಲ, ವಿ ವೈ ಏನು ಕೊಟ್ಟಿದ್ದಾರೆ, ವಿ ವೈ ಇಸ್ ಈಕ್ವಲ್ ಟು ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ವೈ ಅಂತ ಕೊಟ್ಟಿದ್ದಾರಲ್ವ, ಇದನ್ನು ಇಕ್ವೇಷನ್ 2 ಅಂತ ಹೇಳಿ ಕರಿತೀನಿ. ಇಕ್ವೇಷನ್ 1 ಸಿಕ್ತು, ಇಕ್ವೇಷನ್ 2 ಸಿಕ್ತು. ಈಗ ನೋಡಿ ಇಕ್ವೇಷನ್ 1 ಇದೆಯಲ್ಲ, ಇಲ್ಲಿ ಏನು ಮಾಡಬೇಕು ಅಂದರೆ ಇಕ್ವೇಷನ್ 1 ಇಂಟಿಗ್ರೇಟ್ ಮಾಡಬೇಕು ಕೀಪಿಂಗ್ ವೈ ಕಾನ್ಸ್ಟೆಂಟ್. ಓಕೆ, ನಾವು ಇಂಟಿಗ್ರೇಟ್ ಬೋತ್ ಸೈಡ್ಸ್ ಆಫ್ ಇಕ್ವೇಷನ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಕೀಪಿಂಗ್ ವೈ ಕಾನ್ಸ್ಟೆಂಟ್. ಓಕೆ, ನಾವು ಇಂಟಿಗ್ರೇಟ್ both sides of equation 1 with respect to x keeping y constant. What we get? Keeping y constant, we ಇದನ್ನು ಇಂಟಿಗ್ರೇಟ್ ಮಾಡಬೇಕು. ಓಕೆ, ವಾಟ್ ವಿ ಗೆಟ್ v is equal to e power minus x minus sin y integration of minus x, that is minus x square by 2 plus constant ಏನಿಲ್ಲಿ, ಕಾನ್ಸ್ಟೆಂಟ್ ಇಸ್ ನಥಿಂಗ್ ಬಟ್ ಫಂಕ್ಷನ್ ಆಫ್ y ಅಲ್ವಾ. ಯಾಕೆ y ಕಾನ್ಸ್ಟೆಂಟ್ ಇಟ್ಕೊಂಡಿರೋದ್ರಿಂದ, y ಕಾನ್ಸ್ಟೆಂಟ್ ಇಟ್ಕೊಂಡು ಇಂಟಿಗ್ರೇಷನ್ ಮಾಡೋದ್ರಿಂದ ಇಲ್ಲಿ ಕಾನ್ಸ್ಟೆಂಟ್ ಏನು ಬರುತ್ತೆ, ಸಮ್ ಕಾನ್ಸ್ಟೆಂಟ್, ಸಮ್ ಸಿ ಕೆ ವಾಟ್ ಎವರ್, ಏನದು ಕ್ಲಿಯರ್ಲಿ ಫಂಕ್ಷನ್ ಆಫ್ ವೈ ಅಲ್ವಾ. ನಾನು ಅದಕ್ಕೆ ಎಫ್ ಆಫ್ ವೈ ಅಂತ ಬರ್ಕೊಳ್ತೀನಿ. ಓಕೆ, ಎಫ್ ಆಫ್ ವೈ ಮೀನ್ಸ್ ದಿಸ್ ಕಾನ್ಸ್ಟೆಂಟ್ ಇಸ್ ಫಂಕ್ಷನ್ ಆಫ್ ವೈ, ಗೊತ್ತಾಯ್ತಲ್ವಾ. ಯಾಕೆ ನಾವು ವೈ ಕಾನ್ಸ್ಟೆಂಟ್ ಇಟ್ಕೊಂಡು ಬೋತ್ ಸೈಡ್ಸ್ ಆಫ್ ಇಕ್ವೇಷನ್ 1 ಇಂಟಿಗ್ರೇಟ್ ಮಾಡಿದ್ರಿಂದ ಬರುವ ಕಾನ್ಸ್ಟೆಂಟ್ ಇಸ್ ಕ್ಲಿಯರ್ಲಿ ಫಂಕ್ಷನ್ ಆಫ್ ವೈ ಅಲ್ವಾ, ಕ್ಲಿಯರ್ಲಿ ಫಂಕ್ಷನ್ ಆಫ್ ವೈ. ಈಗ ಇದು ಸಿಕ್ತು. ವಿ ವೈ ಮಾಡಿ, ಈಗ ನಾವು ಈ ಈಕ್ವೇಷನ್ನ ಪಾರ್ಷಲಿ ಡಿಫ್ರೆನ್ಷಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದರೆ ಏನು ಸಿಕ್ತು, ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಇಂಟು ಕಾಸ್ ವೈ ದಿಸ್ ಟರ್ಮ್ ವ್ಯಾನಿಷಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ವೈ ಸಿಕ್ತಲ್ವಾ. ಈಗ ಈ ಇಕ್ವೇಷನ್ನ ಇಕ್ವೇಷನ್ 2 ಜೊತೆ ಕಂಪೇರ್ ಮಾಡಿ. ಓಕೆ, ಇದು ವಿ ವೈ ಕಂಪೇರ್ ಮಾಡಿ, ಏನು ಸಿಗುತ್ತೆ ನಮಗೆ, ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ಎಫ್ ಡ್ಯಾಶ್ ಆಫ್ ವೈ is equal to what is this is minus e power minus x into cos y plus y. This term get cancelled, that implies f dash of y is equal to y ಸಿಕ್ತು. f dash of y is equal to y ಸಿಕ್ತು. ನಮ್ಗೆ ವಿ ಬೇಕು ಅಲ್ವಾ, ವಿ ಇಲ್ಲಿ ಏನು ಇದೆ, ಎಫ್ ಆಫ್ ವೈ ಇದೆ, ಬಟ್ ಇಲ್ಲಿ ನನ್ನ ಹತ್ರ ಎಫ್ ಡ್ಯಾಶ್ ಆಫ್ ವೈ ಇದೆ. ಎಫ್ ಆಫ್ ವೈ ಬೇಕು ಅಂದರೆ ಏನು ಮಾಡಬೇಕು, ಇದನ್ನು ಇಂಟಿಗ್ರೇಟ್ ಮಾಡಬೇಕಲ್ವಾ. ನಾವು ಅಪಾನ್ ಇಂಟಿಗ್ರೇಷನ್ we get one can get ಏನು ಸಿಕ್ತು, ಎಫ್ ಆಫ್, ದಟ್ ಇಂಪ್ಲೈಸ್ ಎಫ್ ಆಫ್ ವೈ ಇಸ್ ಈಕ್ವಲ್ ಟು ಏನು ಸಿಕ್ತು, ವೈ ಸ್ಕ್ವೇರ್ ಇಂಟಿಗ್ರೇಷನ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ವೈ ಇಸ್ ವೈ ಸ್ಕ್ವೇರ್ ಪ್ಲಸ್ ಟು ಸಮ್ ಕಾನ್ಸ್ಟೆಂಟ್, ನಾನು ಇಲ್ಲಿ ಕೆ ಅಂತ ಕರಿತೀನಿ. ಓಕೆ, ಪ್ಲಸ್ ಸಮ್ ಕಾನ್ಸ್ಟೆಂಟ್ ಇಲ್ಲಿ ನಾನು ಕೆ ಅಂತ ಕರಿತೀನಿ. ಈಗ ವಿಗೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಏನಾಯಿತು, ವಿ ಇಸ್ ಈಕ್ವಲ್ ಟು ಈ ಮೈನಸ್ ಏನಿದೆ, ದಿಸ್ ಮೈನಸ್ ಇ ಪವರ್ ಮೈನಸ್ ಎಕ್ಸ್ ಇಂಟು ಸೈನ್ ವೈ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ವೈ ಸ್ಕ್ವೇರ್ ಬೈ 2 ಪ್ಲಸ್ ಕೆ ಅಂತಿದೆ. ನಾನು ಇಸ್ ಈಕ್ವಲ್ ಟು ಇದು ಹೋಲ್ ಟರ್ಮೇ ಕಾನ್ಸ್ಟೆಂಟ್ ಅಲ್ವಾ, ಹಾಗಾಗಿ ಇಸ್ ಈಕ್ವಲ್ ಟು C2 ಅಂತ ಹೇಳಿ ಬರೀತೀನಿ. ದಿಸ್ ಇಸ್ ದ ರಿಕ್ವೈರ್ಡ್ ಆರ್ಥೋಗೋನಲ್ ಟ್ರಾಜೆಕ್ಟರಿ. ಓಕೆ, ದಿಸ್ ದ ರಿಕ್ವೈರ್ಡ್ ಆರ್ಥೋಗೋನಲ್ ಟ್ರಾಜೆಕ್ಟರಿ. ಏನು ನಾವು ಕೊಟ್ಟಿರುವ ಇ ಪವರ್ ಮೈನಸ್ ಎಕ್ಸ್ ಕಾಸ್ ವೈ ಪ್ಲಸ್ ಎಕ್ಸ್ ವೈನ ಯು ಅಂತ ಹೇಳಿ ತಗೊಂಡಿದ್ದೆ, ಅದರ ಆರ್ಥೋಗೋನಲ್ ಟ್ರಾಜೆಕ್ಟರಿ ವಿ ಸಿಕ್ತು, ದಟ್ ಈಸ್ ದಿಸ್ ಒನ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್, find the orthogonal trajectory of the family of curves x square minus y square plus x is equal to C1. ಓಕೆ, ಈ ಕೊಟ್ಟಿರುವ ಕರ್ವಿನ ಆರ್ಥೋಗೋನಲ್ ಟ್ರಾಜೆಕ್ಟರಿನ ಫೈಂಡ್ ಔಟ್ ಮಾಡಿ. ಓಕೆ, ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು. ಸೊಲ್ಯೂಷನ್ ಲೆಟ್ ಏನು ಎಫ್ ಆಫ್ ಝೆಡ್ ಇಸ್ ಈಕ್ವಲ್ ಟು ಯು ಪ್ಲಸ್ ಐ ವಿ ಇಸ್ ಅನಾಲಿಟಿಕ್. ಓಕೆ, ಇಸ್ ಅನಾಲಿಟಿಕ್. let u of x comma y is equal to C1 and v of x comma y is equal to C2 will be the orthogonal trajectories of each other. Orthogonal trajectories. Okay, orthogonal trajectories ಏನು
ಇದನ್ನ ಯು ಅಂತ ತಗೊಳ್ತೀವಲ್ವ, ಯು ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಯು ಎಕ್ಸ್ ಏನಾಗುತ್ತೆ ಅವಾಗ ನಾವು ಪಾರ್ಷಲಿ ಡಿಫ್ರೆನ್ಷಿಯೇಟ್ ದಿಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ವಿ ಗೆಟ್ 2x ಪ್ಲಸ್ 1. ನಾವು ಪಾರ್ಷಲಿ ಡಿಫ್ರೆನ್ಷಿಯೇಟ್ ದಿಸ್ ವಿತ್ ರೆಸ್ಪೆಕ್ಟ್ ಟು ವೈ ವಿ ಗೆಟ್ ಯು ವೈ ಇಸ್ ಈಕ್ವಲ್ ಟು ಮೈನಸ್ 2y. ಬೈ ಸಿ ಆರ್ ಇಕ್ವೇಷನ್ ನಮ್ಗೆ ಏನು ಗೊತ್ತು, ಯು ಎಕ್ಸ್ ಇಸ್ ಈಕ್ವಲ್ ಟು ವಿ ವೈ ಅಂತ ಗೊತ್ತು, ಯು ವೈ ಇಸ್ ಈಕ್ವಲ್ ಟು ಮೈನಸ್ ವಿ ಎಕ್ಸ್ ಅಂತ ಗೊತ್ತು. ಇನ್ ಪ್ಲೇಸ್ ಆಫ್ ಯು ಎಕ್ಸ್ ನಾವು ವಿ ವೈ ಹಾಕ್ಬೋದಲ್ವ, ದಿಸ್ ಇಸ್ ಈಕ್ವಲ್ ಟು ವಿ ವೈ. ಇನ್ ಪ್ಲೇಸ್ ಆಫ್ ಯು ವೈ ನಾವೇನು ಹಾಕ್ಬೋದು, ಮೈನಸ್ ವಿ ಎಕ್ಸ್. ಕ್ಲಿಯರ್ಲಿ ದಿಸ್ ಇಸ್ ಈಕ್ವಲ್ ಟು ಮೈನಸ್ ವಿ ಎಕ್ಸ್. ನಮಗೆ ವಿ ವೈ ಸಿಕ್ತು, ಮೈನಸ್ ವಿ ಎಕ್ಸ್ ಸಿಕ್ತು, ಪ್ಲಸ್ ವಿ ಎಕ್ಸ್ ಏನಾಗುತ್ತೆ, ಇದರಲ್ಲಿರೋ ಮೈನಸನ್ನು ಪ್ಲಸ್ ಮಾಡಬೇಕಲ್ವಾ, ವಿ ಗೆಟ್ ಪ್ಲಸ್ ವಿ ಎಕ್ಸ್ ಇಸ್ ಈಕ್ವಲ್ ಟು 2y. ಇದನ್ನು ಇಕ್ವೇಷನ್ 1 ಅಂತ ಕರೀರಿ. ವಿ ವೈ ಇಲ್ಲೇ ಇದೆ, ದಟ್ ಈಸ್ ವಿ ವೈ ಏನು, ವಿ ವೈ ಇಸ್ ಈಕ್ವಲ್ ಟು 2x ಪ್ಲಸ್ 1. ಇದನ್ನು ಇಕ್ವೇಷನ್ 2 ಅಂಥೇಳಿ ಕರೀರಿ. ಈಗ ಏನು ಟು ಗೆಟ್ ವಿ ಏನು ಮಾಡ್ಬೇಕು ನಾವು, ಟು ಗೆಟ್ ವಿ ನಾವು ಇಂಟಿಗ್ರೇಟ್ ಇಕ್ವೇಷನ್ 1, ನಾವು ಇಂಟಿಗ್ರೇಟ್ ಬೋತ್ sides of equation 1 with respect to x, keeping y constant. Okay, now integrate both sides of equation 1 with respect to x keeping y constant. We get v is equal to ಏನಾಯಿತು, 1 becomes ಏನಾಯಿತು, 1 implies ಏನಾಯಿತು, v is equal to 2yx plus integration constant. Here integration constant is clearly a function of y, that is f of y ಅಲ್ವಾ, f of y. ಈಗ ಈ ಇಕ್ವೇಷನ್ 1 ಇಂಟಿಗ್ರೇಟ್ ಮಾಡಿದ್ರಿಂದ ಇದು ಸಿಕ್ತಲ್ಲ, ಇದನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿ ಏನು ಸಿಗುತ್ತೆ ನೋಡೋಣ. ವಿ ವೈ ಇಸ್ ಈಕ್ವಲ್ ಟು ಏನು ಸಿಕ್ತು, ವಿತ್ ರೆಸ್ಪೆಕ್ಟ್ ಟು ವೈ ಡಿಫ್ರೆನ್ಷಿಯೇಟ್ ಮಾಡಿ, 2x ಪ್ಲಸ್ ಏನು ಸಿಕ್ತು, ಎಫ್ ಡ್ಯಾಶ್ ಆಫ್ ವೈ ಸಿಕ್ತಲ್ವಾ, 2x ಪ್ಲಸ್ ಎಫ್ ಡ್ಯಾಶ್ ಆಫ್ ವೈ ಸಿಕ್ತಲ್ವಾ. ನಾವು ಕಂಪೇರ್ ದಿಸ್ ವಿ ವೈ ವಿತ್ ದಿಸ್ ಇಕ್ವೇಷನ್ 2, ವಿ ಗೆಟ್ ಏನು ಸಿಕ್ತು ನಮಗೆ, 2x ಪ್ಲಸ್ ಎಫ್ ಡ್ಯಾಶ್ ಆಫ್ ವೈ ಇಸ್ ಈಕ್ವಲ್ ಟು ಏನು ಸಿಕ್ತು, 2x ಪ್ಲಸ್ 1 ಸಿಕ್ತು, 2x ಪ್ಲಸ್ 1. ದಿಸ್ 2x ಗೆಟ್ ಕ್ಯಾನ್ಸಲ್, ಕ್ಲಿಯರ್ಲಿ ಎಫ್ ಡ್ಯಾಶ್ ಆಫ್ ವೈ ಇಸ್ ಈಕ್ವಲ್ ಟು 1 ನಮಗೆ. ಬಟ್ ಟು ಗೆಟ್ ವಿ ಐ ನೀಡ್ ಎಫ್ ಆಫ್ ವೈ ಅಲ್ವಾ, ಎಫ್ ಆಫ್ ವೈ ಏನು ಅಂತ ಬೇಕು. ಹಿಯರ್ ಎಫ್ ಆಫ್ ವೈ ಇಸ್ ಅನ್ನೋನ್, ಬಟ್ ಐ ಹ್ಯಾವ್ ಎಫ್ ಡ್ಯಾಶ್ ಆಫ್ ವೈ. ಎಫ್ ಆಫ್ ವೈ ಬೇಕು ಅಂದರೆ ಇದನ್ನು ಇಂಟಿಗ್ರೇಟ್ ಮಾಡಬೇಕಲ್ವಾ. ಅಪಾನ್ ಇಂಟಿಗ್ರೇಷನ್ 1 ಕ್ಯಾನ್ ಗೆಟ್ ಏನು ಸಿಗುತ್ತೆ, ಎಫ್ ಆಫ್ ವೈ ಇಸ್ ಈಕ್ವಲ್ ಟು ವೈ ಸಿಗುತ್ತೆ, ಸಿಕ್ತು. ಈ ಎಫ್ ಆಫ್ ವೈನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ, ವಾಟ್ ವಿ ಗೆಟ್, ವಿ ಇಸ್ ಈಕ್ವಲ್ ಟು 2y ಪ್ಲಸ್ ಸಮ್ ಕಾನ್ಸ್ಟೆಂಟ್ ಅಲ್ವಾ, ಸಮ್ ಕಾನ್ಸ್ಟೆಂಟ್ ಕೆ, ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಕೆ ಸಿಗುತ್ತೆ. ನಾವು ಕ್ಲಿಯರ್ಲಿ ದಿಸ್ ಏನಾಗುತ್ತೆ, ವಿ ಇಸ್ ಈಕ್ವಲ್ ಟು 2yx ಪ್ಲಸ್ ವೈ ಪ್ಲಸ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಸಮ್ ಕೆ ಅಲ್ವಾ, ಕೆ. ನಾನು ಅದನ್ನು ಜನರಲಿ ದಿಸ್ ವಿನೇ ಕಾನ್ಸ್ಟೆಂಟ್ ಅಲ್ವಾ, ಈಸ್ ಈಕ್ವಲ್ ಟು C2 ಅಂತ ಬರಿಬೋದಲ್ವಾ. ಕ್ಲಿಯರ್ಲಿ ವಿ ಈಸ್ ಈಕ್ವಲ್ ಟು C2 ಅಂತೇಳಿ ಬರಿಬೋದಲ್ವಾ. u is constant, this v is also a constant ಅಲ್ವಾ. ದಿಸ್ ಇಸ್ ದ ರಿಕ್ವೈರ್ಡ್ ಆರ್ಥೋಗೋನಲ್ ಟ್ರಾಜೆಕ್ಟರಿ. ಏನು ಕೊಟ್ಟಿದ್ರು, ಆರ್ಥೋಗೋನಲ್ ಟ್ರಾಜೆಕ್ಟರಿನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ರು, ಸಮ್ ಕರ್ವ್ ಕೊಟ್ಟಿದ್ರು, ಆ ಕರ್ವ್ ನಾನು ಯು ಅನ್ಕಂಡೆ, ವಿ ಅದರ ಆರ್ಥೋಗೋನಲ್ ಟ್ರಾಜೆಕ್ಟರಿ ಅನ್ಕೊಂಡು ಈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ದು. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್, ಫೈಂಡ್ ದ ಆರ್ಥೋಗೋನಲ್ ಟ್ರಾಜೆಕ್ಟರಿ ಆಫ್ ದ ಫ್ಯಾಮಿಲಿ ಆಫ್ ಕರ್ವ್ಸ್ x cube y minus xy cube is equal to C1. Okay, solution. Let f of z is equal to u plus iv is analytic. Let u of x comma y is equal to C1 and v of x comma y is equal to C2 represents orthogonal families of curves. Okay. ಈಗ ಕೊಟ್ಟಿರೋದನ್ನು ನಾನು ಯು ಅಂದ್ಕೊಳ್ತೀನಿ, ದಟ್ ಈಸ್ ಯು ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ವೈ ಮೈನಸ್ ಎಕ್ಸ್ ವೈ ಕ್ಯೂಬ್. ನಾವು ಪಾರ್ಷಲಿ ಡಿಫ್ರೆನ್ಷಿಯೇಟ್ ದಿಸ್ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ವಿ ಗೆಟ್ ಯು ಎಕ್ಸ್ ಇಸ್ ಈಕ್ವಲ್ ಟು
3x² minus y cube minus y cube. Okay, now partially differentiate this u with respect to y, we get uy is equal to x cube minus 3 times y square x, 3 times y square x. ನಮಗೆ ಸಿ ಆರ್ ಇಕ್ವೇಷನಿಂದ ಏನಂತ ಗೊತ್ತಿದೆ, ಸಿ ಆರ್ ಇಕ್ವೇಷನಿಂದ ಯು ಎಕ್ಸ್ ಇಸ್ ಈಕ್ವಲ್ ಟು ವಿ ವೈ ಆ್ಯಂಡ್ ಯು ವೈ ಇಸ್ ಈಕ್ವಲ್ ಟು ಮೈನಸ್ ವಿ ಎಕ್ಸ್ ಅಂತ ಗೊತ್ತಿದೆ ಅಲ್ವಾ. ಈ ಯು ಎಕ್ಸನ್ನು ವಿ ವೈಯಿಂದ ರೀಪ್ಲೇಸ್ ಮಾಡ್ಬೋದಲ್ವಾ, ವಿ ವೈಯಿಂದ ರೀಪ್ಲೇಸ್ ಮಾಡ್ಬೋದು. ಆ್ಯಂಡ್ ದಿಸ್ ಯು ವೈ ಇಸ್ ನಥಿಂಗ್ ಬಟ್ ಮೈನಸ್ ಆಫ್ ವಿ ಎಕ್ಸ್ ಅಲ್ವಾ, ಮೈನಸ್ ಆಫ್ ವಿ ಎಕ್ಸ್. ನಮಗೆ ವಿ ವೈ ಸಿಕ್ತು ಆ್ಯಂಡ್ ಮೈನಸ್ ಆಫ್ ವಿ ಎಕ್ಸ್ ಸಿಕ್ತು. ಟು ಗೆಟ್ ವಿ ಎಕ್ಸ್ ಏನು ಮಾಡಬೇಕು, ಇದನ್ನು ಇದರಲ್ಲಿರುವ ನೆಗೆಟಿವ್ ಪಾಸಿಟಿವ್ ಮಾಡಬೇಕು, ಪಾಸಿಟಿವ್ ನೆಗೆಟಿವ್ ಮಾಡಬೇಕಲ್ವಾ. ದಟ್ ಈಸ್ ವಿ ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು 3y² x ಮೈನಸ್ ಎಕ್ಸ್ ಕ್ಯೂಬ್ ಅಲ್ವಾ. ದಿಸ್ ಇಸ್ ಇಕ್ವೇಷನ್ ನಂಬರ್ 1 ಅಂತ ಕರೀರಿ. ಇಲ್ಲಿ ವಿ ವೈ ಏನಿದೆ, ವಿ ವೈ ಈಸ್ ದಿಸ್ ಒನ್ ಅಲ್ವಾ, ವಿ ವೈ ಈಸ್ ದಿಸ್ ಒನ್. ದಟ್ ಈಸ್ ಕ್ಲಿಯರ್ಲಿ ವಿ ವೈ ಈಸ್ ಈಕ್ವಲ್ ಟು 3x² y ಮೈನಸ್ ವೈ ಕ್ಯೂಬ್ ಮೈನಸ್ ವೈ ಕ್ಯೂಬ್. ಓಕೆ, ದಿಸ್ ಇಸ್ ಇಕ್ವೇಷನ್ 2 ಅಂತ ಕರೀರಿ. ವಿ ಎಕ್ಸ್ ಇದೆ, ವಿ ವೈ ಇದೆ. ವಿ ಬೇಕು ಅಂದರೆ ನಾವು integrate both sides of equation 1 with respect to x keeping y constant. Okay, now integrate both sides of equation 1 keeping y constant. What we get, ಏನು ಸಿಕ್ತು ನಮಗೆ, v is equal to ಏನು ಸಿಕ್ತು, keeping y constant, y square is constant, 3x² by 2 minus x to the power 4 by 4 plus integration constant is clearly function of y ಅಲ್ವಾ, that is f of y. v ಸಿಕ್ತು ಅಲ್ವಾ, ಯಾವುದು ವಿ ಎಕ್ಸನ್ನು ಇಂಟಿಗ್ರೇಟ್ ಮಾಡಿದ್ರಿಂದ. ಈಗ ಇದನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿ, ಈ ವಿನ ಡಿಫ್ರೆನ್ಷಿಯೇಟ್ ಮಾಡಿ ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಟು ವೈ, ವಿ ಗೆಟ್ ವಿ ವೈ ಇಸ್ ಈಕ್ವಲ್ ಟು, ದಿಸ್ ಇಸ್ ಕಾನ್ಸ್ಟೆಂಟ್ ಅಲ್ವಾ, 3x² by 2, ವೈ ಸ್ಕ್ವೇರ್ ಏನಾಗುತ್ತೆ 2y ಆಗುತ್ತೆ. ದಿಸ್ ಟರ್ಮ್ ವ್ಯಾನಿಷಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ವೈ ಅಲ್ವಾ, ಪ್ಲಸ್ ಎಫ್ ಡ್ಯಾಶ್ ಆಫ್ ವೈ. ಇಲ್ಲಿ ಅಬ್ಸರ್ವ್ ಮಾಡಿ ಇದೇನಾಯಿತು, ದಿಸ್ ಟು ಗೆಟ್ ಕ್ಯಾನ್ಸಲ್, ಕ್ಲಿಯರ್ಲಿ ದಿಸ್ ಈಕ್ವಲ್ ಟು 3x² y ಪ್ಲಸ್ ಎಫ್ ಡ್ಯಾಶ್ ಆಫ್ ವೈ ಅಲ್ವಾ. ದಿಸ್ ಇಸ್ ವಿ ವೈ ಸಿಕ್ತು. ಈ ವಿ ವೈನ ಇಕ್ವೇಷನ್ 2ನ ಕಂಪೇರ್ ಮಾಡಿ, ಎರಡು ವಿ ವೈ ಅಲ್ವಾ, ಇದನ್ನು ಕಂಪೇರ್ ಮಾಡಿ. ಕಂಪೇರ್ ದಿಸ್ ವಿತ್ ಇಕ್ವೇಷನ್ 2, ವಿ ಗೆಟ್ ಏನು 3x² y ಪ್ಲಸ್ ಎಫ್ ಡ್ಯಾಶ್ ಆಫ್ ವೈ ಇಸ್ ಈಕ್ವಲ್ ಟು 3x² y ಮೈನಸ್ ವೈ ಕ್ಯೂಬ್ ಸಿಕ್ತಲ್ವಾ. ದಿಸ್ 3x² y ಗೆಟ್ ಕ್ಯಾನ್ಸಲ್, ಏನು ಸಿಕ್ತು, ದಟ್ ಇಂಪ್ಲೈಸ್ ಎಫ್ ಡ್ಯಾಶ್ ಆಫ್ ವೈ ಇಸ್ ಈಕ್ವಲ್ ಟು ಮೈನಸ್ ವೈ ಕ್ಯೂಬ್ ಅಪಾನ್ ಇಂಟಿಗ್ರೇಷನ್ ವಿ ಗೆಟ್ ಏನು, f of y is equal to minus y to the power 4 by 4 plus some integration constant, say k ಅನ್ನೋಣ. ಓಕೆ k ಅನ್ನೋಣ. ಈಗ ಈ ಎಫ್ ವೈ ಪ್ಲೇಸಿಗೆ ಈ ಎಫ್ ವೈನ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ವಾಟ್ ಇಟ್ ಬಿಕಮ್ಸ್, ವಿ ಬಿಕಮ್ಸ್ ಏನು y² 3x² by 2 minus x power 4 divided by 4 plus minus y power 4 by 4 plus k. Clearly this is equal to C2. What we get, clearly v is equal to n ಸಿಕ್ತು 3 times x² y² divided by 2 minus x power 4 by 4 minus y power 4 by 4 is equal to C2. This is the required orthogonal trajectory. ಓಕೆ, ದಿಸ್ ದ ರಿಕ್ವೈರ್ಡ್ ಆರ್ಥೋಗೋನಲ್ ಟ್ರಾಜೆಕ್ಟರಿ. ಏನು ಕೊಟ್ಟಿದ್ರು, ಒಂದು ಫಂಕ್ಷನ್ ಕೊಟ್ಟಿದ್ರು, ಅದರ ಆರ್ಥೋಗೋನಲ್ ಟ್ರಾಜೆಕ್ಟರಿ ಕಾನ್ಸ್ಟೆಂಟ್ ಫಂಕ್ಷನ್ ಕೊಟ್ಟಿದ್ರು, ಅದರ ಆರ್ಥೋಗೋನಲ್ ಟ್ರಾಜೆಕ್ಟರಿ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದರು. ನಾವು ಕೊಟ್ಟಿದ್ದನ್ನು ಯು ಅಂದ್ಕೊಂಡು ವಿನ ಅದರ ಆರ್ಥೋಗೋನಲ್ ಟ್ರಾಜೆಕ್ಟರಿ ಅಂತ ಅಂದ್ಕೊಂಡು ವಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ರು. ದಟ್ ಈಸ್ ದಿಸ್ ಒನ್. ದಿಸ್ ಇಸ್ ದ ರಿಕ್ವೈರ್ಡ್ ಆರ್ಥೋಗೋನಲ್ ಟ್ರಾಜೆಕ್ಟರಿ. ಥ್ಯಾಂಕ್ ಯು.